ಕಡೆ ಗಳಿಗೆಯಲ್ಲಿ ನಿರ್ಧಾರವನ್ನ ಬದಲಾಯಿಸಿಕೊಂಡಿದ್ದಾರೆ ನಕ್ಸಲರು ಸಿಎಂ ಸಿದ್ದರಾಮಯ್ಯನವರ ಎದುರುಗಡೆ ಶರಣಾಗುವುದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಡಳಿತದ ಬದಲು ಸಿಎಂ ಎದುರು ಹಾಜರಾಗ್ತೀವಿ ಅಥವಾ ಶರಣಾಗ್ತೀವಿ ಅಂತ ನಕ್ಸಲರು ತಮ್ಮ ನಿರ್ಧಾರವನ್ನ ಕಡೆ ಗಳಿಗೆಯಲ್ಲಿ ಬದಲಾಯಿಸಿಕೊಂಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಈ 6 ಜನ ನಕ್ಸಲರು ಕೂಡ ಶರಣಾಗತಿ ಆಗೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮುಂದೆ ಕೆಲವೊಂದು ಬೇಡಿಕೆಗಳನ್ನ ಇಡುವಂತ ಸಾಧ್ಯತೆ ಇದೆ. ಈಗಾಗಲೇ ಅವರು ಏನೇನು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅನ್ನೋದನ್ನ ನಾವು ನಿಮ್ಗೆ ಹೇಳ್ತಾ ಇದ್ವಿ. ಅದರ ಬೆನ್ನಲ್ಲೇ ಜಿಲ್ಲಾಡಳಿತದ ಎದುರು ಶರಣಾಗೋದ್ರ ಬದಲು ಸಿಎಂ ಸಿದ್ದರಾಮಯ್ಯನವರ ಎದುರುಗಡೆನೆ ಶರಣಾಗ್ತೀವಿ ಅಂತೇಳಿ ನಿರ್ಧಾರ ಮಾಡಿಕೊಂಡಿದ್ದಾರೆ. ಈಗಾಗಲೇ ಹಲವು ಬೇಡಿಕೆಗಳನ್ನ ಇಟ್ಟಿರುವಂತಹ ನಕ್ಸಲರು ಘನತೆಯಿಂದ ಶರಣಾಗತಿ ಪ್ರಕ್ರಿಯೆ ನಡೆಯುತ್ತೆ, ಕೈಗೊಳ್ಳಬೇಕು ಅಂದ್ರೆ ಘನತೆಯಿಂದ ಈ ಪ್ರಕ್ರಿಯೆ ನಡೆಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ ನಕ್ಸಲರು. ಬೆಂಗಳೂರಿನತ್ತ ಹೊರಟಿದ್ದಾರೆ ನಕ್ಸಲ್ ತಂಡ. ಸಮನ್ವಯ ವೇದಿಕೆ ಕೂಡ ಸಜ್ಜಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಎದುರುಗಡೆನೆ ನಾವು ಶರಣಾಗ್ತೀವಿ, ಜೊತೆಗೆ ಗೌರವಾನ್ವಿತವಾಗಿ ನಮ್ಮ ಶರಣಾಗತಿಯನ್ನ ನೀವು ಸ್ವೀಕಾರ ಮಾಡಬೇಕು ಅಂತ ಕೂಡ ನಕ್ಸಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜಿಲ್ಲಾಡಳಿತದ ಎದುರು ಅಂದ್ರೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಎದುರು ಅವರು ಆಗ್ತಾರೆ ಅನ್ನುವಂಥ ಒಂದಷ್ಟು ವಿಷಯ ಆಯಿತು. ಬಟ್ ಈಗ ಅವರ ನಿರ್ಧಾರವನ್ನು ಕಡೆ ಗಳಿಗೆಯಲ್ಲಿ ಬದಲಾಯಿಸಿಕೊಂಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಎದುರುಗಡೆ ನಾವು ಹಾಜರಾಗ್ತೀವಿ ಅಂತ ನೋಡಿ, ಇವರು ಶರಣಾಗಬೇಕು ಅಂತ ಕೂಡ ಕರೆ ಕೊಟ್ಟಿದ್ದು ಸಿಎಂ ಸಿದ್ದರಾಮಯ್ಯನವರೇ. ಅದಾದ ಬಳಿಕ ಈ ಶರಣಾಗತಿ ಟೀಮ್ ಇರ್ಬೋದು ಮತ್ತು ಶಾಂತಿಗಾಗಿ ಅನ್ನುವಂಥ ಏನು ಟೀಮ್ ಇದೆ ಅವರೆಲ್ಲರೂ ಕೂಡ ಒಂದಷ್ಟು ಸಭೆ ನಡೆಸಿದ್ರು. ಅದಾದ ಬಳಿಕ ಅವರು ಶರಣಾಗೋದಕ್ಕೆ ಅಂತ ಇಂಥ ದಿನಾಂಕ ಇರಲಿ ಅಂತ ಫಿಕ್ಸ್ ಮಾಡಿದ್ರು. ಇವತ್ತು ಅವರು ಚಿಕ್ಕಮಗಳೂರು ಜಿಲ್ಲಾಡಳಿತದ ಎದುರು ಶರಣಾಗ್ತಾರೆ ಎನ್ನಲಾಗ್ತಾ ಇತ್ತು. ಬಟ್ ಈಗ ಅವರು ಶರಣಾಗೋದು ನಿಜ, ಬಟ್ ಅದರಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಎದುರು ನಾವು ಹಾಜರಾಗ್ತೀವಿ ಅಂತ ಅವರ ಬೇಡಿಕೆಗಳಿರೋದು ಕೂಡ ಸರ್ಕಾರದ ಎದುರುನೇ. ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯನವರ ಎದುರುಗಡೆ ಹಾಜರಾಗೋದಕ್ಕೆ ಅಂತ ಹೊರಟಿದ್ದಾರೆ. ಬೆಂಗಳೂರಿನತ್ತ ತಮ್ಮ ಪ್ರಯಾಣವನ್ನ ಈಗ ಆರಂಭಿಸಿದ್ದಾರೆ. ಬೆಂಗಳೂರಿನ ಗೃಹ ಕಚೇರಿ ಆಗಿರುವಂಥ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಎದುರುಗಡೆನೆ ನಾವು ಶರಣಾಗ್ತೀವಿ, ಮತ್ತೆ ನಮ್ಮ ಶರಣಾಗತಿಯನ್ನ ಗೌರವಾನ್ವಿತವಾಗಿ ಆ ಪ್ರಕ್ರಿಯೆ ನಡಿಬೇಕು, ಮತ್ತೆ ನಮ್ಮ ಶರಣಾಗತಿಯನ್ನ ಸ್ವೀಕರಿಸಬೇಕು ಅಂತ ಇವರು ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದ್ದಾರೆ. 4 ರಾಜ್ಯಗಳಲ್ಲೂ ಕೂಡ ನಕ್ಸಲ್ ಪೀಡಿತ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಂಥ ಮುಂಡಗಾರು ಲತಾ ಇರ್ಬೋದು, ವನಜಾಕ್ಷಿ ಇರ್ಬೋದು, ಮಾರಪ್ಪ ಅರೋಳಿ, ಸುಂದರಿ ಇವರೆಲ್ಲರೂ ಕೂಡ ಹಾಜರಾಗೋದಕ್ಕೆ ಅಥವಾ ಶರಣಾಗೋದಕ್ಕೆ ಸಿದ್ಧರಾಗಿದ್ದಾರೆ. ವಸಂತ ಟಿ ಇರ್ಬೋದು, 6 ಜನರು ಕೂಡ ಈ ನಕ್ಸಲ್ ಪೀಡಿತ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರು. ಅದರಲ್ಲೂ ಕೂಡ ಇತ್ತೀಚೆಗೆ ಈ ಉಡುಪಿಯ ಕಾರ್ಕಳ ಏನಿದೆ ಅಲ್ಲಿ ಇವರೆಲ್ಲರೂ ಕೂಡ ಕಾಣಿಸ್ಕೊಂಡಿದ್ರು ದಿನಸಿ ತರೋದಕ್ಕೆ ಅಂತ ಬಂದಾಗ. ಆಗ ಗುಂಡಿನ ಚಕಮಕಿ ಆದಂಥ ಸಂದರ್ಭದಲ್ಲಿ ವಿಕ್ರಮ್ ಗೌಡ ಎನ್ಕೌಂಟರ್ನಲ್ಲಿ ನಿಧನರಾದರೆ ಇವರು ಉಳಿದಂಥವ್ರು 6 ಜನರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಇವರೆಲ್ಲರೂ ಕೂಡ 6 ಜನ ಶರಣಾಗತಿ ಆದರೆ ಇವರಿಗೆ ಪುನರ್ವಸತಿ ಕಲ್ಪಿಸೋದಿರ್ಬೋದು, ಅವ್ರಿಗೂ ಕೂಡ ಒಂದು ಒಳ್ಳೆ ಜೀವನ ನಡೆಸೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಕರೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ 6 ಜನರು ಕೂಡ ಅಚ್ಚರಿ ಒಂದು ಬೆಳವಣಿಗೆ ಇದು, ನಾವು ಶರಣಾಗತಿ ಆಗ್ತೀವಿ ಅಂತ ಹೇಳಿದ್ರು. ಅವ್ರ ಕಡೆಯಿಂದ ಒಂದು ಪತ್ರ ಕೂಡ ಬಂದಿತ್ತು. ಅದರ ಬೆನ್ನಲ್ಲೇ ಇವತ್ತು ಶರಣಾಗತಿಗೆ ಬೇಕಾಗಿರುವಂಥ ಪ್ರಕ್ರಿಯೆಗಳು ಈಗಾಗಲೇ ಶುರುವಾಗಿದ್ದಾವೆ. ಚಿಕ್ಕಮಗಳೂರಿನ ಜಿಲ್ಲಾಡಳಿತದಲ್ಲೇ ಇವರು ಶರಣಾಗತಿ ಆಗ್ತಾರೆ ಎನ್ನಲಾಗ್ತಾ ಇತ್ತು. ಬಟ್ ಈಗ ಕೊನೆ ಕ್ಷಣದಲ್ಲಿ ತಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಂಡು ಶರಣಾಗತಿ ಆಗ್ತಾ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯನವರ ಎದುರುಗಡೆ. ಇವತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿದ್ದರಾಮಯ್ಯನವರ ಎದುರುಗಡೆ ಬಂದು ಶರಣಾಗತಿ ಆಗ್ತಾರೆ. ಈಗ ಬೆಂಗಳೂರಿನತ್ತ ನಕ್ಸಲ್ ತಂಡ ಹಾಗೂ ಸಮನ್ವಯ ವೇದಿಕೆಯಲ್ಲಿರುವಂಥ ಸದಸ್ಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ.